ರಾಜೀನಾಮೆಯನ್ನ ಕೊಟ್ಟೆ ಅವರು ವಿಚಾರಣೆಯನ್ನ ಎದುರಿಸಬೇಕು ಅಂತ ಹೇಳಿ. ಇನ್ನು ಐಪಿಸಿ ಸೆಕ್ಷನ್ 120B, 166, 403, 420, 426, 465, 468, 340, 351 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿಯೂ ಕೂಡ ಎಫ್ಐಆರ್ ದಾಖಲು. ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 120B, 166, 403, 420, 426, 465, 468, 340, 351 ಈ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಎಫ್ಐಆರ್ ಪ್ರತಿಯಲ್ಲಿರುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಹೊರಬರ್ತಾ ಇದೆ. ಖುದ್ದು ಲೋಕಾಯುಕ್ತ ಎಸ್ಪಿ ಉದೇಶ್ ಅವರೇ ಕೂತ್ಕೊಂಡು ತಾವು ಏನು ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡಿದ್ರೋ, ಕಾನೂನು ತಜ್ಞರ ಜೊತೆಗೆ ಚರ್ಚಿಸಿದ್ರೋ, ನ್ಯಾಯಾಧೀಶರಿಂದ ಮಾಹಿತಿಯನ್ನ ಪಡೆದಿದ್ರೋ ಅದೆಲ್ಲವನ್ನ ಒಟ್ಟುಗೂಡಿಸಿ ಪ್ರಕರಣದ ಗಂಭೀರತೆಯನ್ನ ಅರಿತು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಯಾವ ಸೆಕ್ಷನ್ಗಳನ್ನ ಹಾಕಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಸುದೀರ್ಘವಾಗಿ ಚರ್ಚೆಯಾಗಿತ್ತು. ಸೆಕ್ಷನ್ಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. A1 ಸಿದ್ದರಾಮಯ್ಯ, A2 ಪಾರ್ವತಿ, A3 ಮಲ್ಲಿಕಾರ್ಜುನ್ ಸ್ವಾಮಿ, A4 ದೇವರಾಜು. ಹಲವು ಸೆಕ್ಷನ್ಗಳನ್ನ ಇನ್ನೂ ಕೂಡ ದಾಖಲು ಮಾಡಲಾಗಿದೆ ಎಫ್ಐಆರ್ನಲ್ಲಿ. ಈ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ, ಪಾರ್ವತಿ ಮತ್ತೆ ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು ಇನ್ನುಳಿದವರು. ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರಿನಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ A1, ಪಾರ್ವತಿ A2 ಮತ್ತು ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜು ಅವರನ್ನ A4 ಮಾಡಲಾಗಿತ್ತು. ಅಂತೆಯೇ ಈಗ ದಾಖಲಾಗಿರುವಂತಹ ಎಫ್ಐಆರ್ನಲ್ಲೂ ಕೂಡ ಯಥಾವತ್ತಾಗಿ ಅದೇ ತೆರನಾಗಿ ಇದೆ ಆರೋಪಿತರ ಸ್ಥಾನ. ಐಪಿಸಿ ಸೆಕ್ಷನ್ಗಳನ್ನು ಗಮನಿಸ್ತಾ ಇದ್ದೀರಿ. ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ. ಅಧಿಕಾರದಲ್ಲಿ ಇದ್ದುಕೊಂಡು ಲಾಭವನ್ನ ಪಡೆಯುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಕ್ರಮವನ್ನ ಎಸಗಿದ್ದಾರೆ ಅನ್ನೋ ಗಂಭೀರ ಆರೋಪ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಗಮನಿಸ್ತಾ ಇದ್ದೀವಿ ಎಫ್ಐಆರ್ನ ಒಂದೊಂದೇ ಅಂಶ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಇದೀಗ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗಿದೆ. ಒಂದೊಂದು ಸೆಕ್ಷನ್ನ ಬಗ್ಗೆಯೂ ಕೂಡ ಮಾತನಾಡೋದಾದ್ರೆ ಎಫ್ಐಆರ್ ಬಗ್ಗೆ. ಮಧುಶ್ರೀ, ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಅದರಲ್ಲೂ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳು ಖಂಡಿತವಾಗಿಯೂ ಗಂಭೀರವಾದಂಥದ್ದು ಮತ್ತೆ ಜಾಮೀನು ರಹಿತವಾದಂಥದ್ದು. ಹೀಗಾಗಿ ಈ ಒಂದು ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿಸುತ್ತದೆ ಅನ್ನೋದು ಕಾನೂನು ಪಂಡಿತರ ಒಂದು ಲೆಕ್ಕಾಚಾರವಾಗಿದೆ. ಇದರ ಜೊತೆಗೆ ಈಗಾಗಲೇ TV9ಗೆ ಹಿರಿಯ ವಕೀಲರು ಸಹ ಸ್ಪಷ್ಟಪಡಿಸಿದ್ರು. ಅಂದ್ರೆ ಈ ಒಂದು ವಿಚಾರದಲ್ಲಿ ಈಗ ಏನು ದಾಖಲಾಗಿರುವಂತಹ ಸೆಕ್ಷನ್ಗಳು IPC ಸೆಕ್ಷನ್ಗಳನ್ನು ನೋಡೋದಾದ್ರೆ 120B ಕ್ರಿಮಿನಲ್, ಪಿತೂರಿ ಮತ್ತೆ ಒಳ ಸಂಚಿನ ಒಂದು ಆರೋಪ ಇದೆ. ಅದರ ಜೊತೆಗೆ IPC 166 ಸರ್ಕಾರಿ ಸೇವಕರಿಂದ ಕಾನೂನು ಉಲ್ಲಂಘನೆ, ಅದೇ ರೀತಿಯಾಗಿ IPC 403ಯಲ್ಲಿ ಅಪ್ರಾಮಾಣಿಕವಾಗಿ ಆಸ್ತಿಯ ಒಂದು ದುರ್ಬಳಕೆ, ಅದೇ ರೀತಿಯಾಗಿ IPC 406 ಅಪರಾಧಿಕ ನಂಬಿಕೆ ದ್ರೋಹಕ್ಕೆ 3 ವರ್ಷದ ಜೈಲು ಅಥವಾ ದಂಡ, ಅದೇ ರೀತಿಯಾಗಿ IPC 420 ಸೆಕ್ಷನ್ ಸಹ ಜಾರಿಯ ಒಂದು ಅಲ್ಲಿ ದಾಖಲಿಸಿದ್ದಾರೆ. ಅಂದ್ರೆ ವಂಚನೆ, ಅಂದ್ರೆ ಮೋಸದಿಂದ ಲಾಭ ಪಡೆಯುವಂಥದ್ದು. ಮತ್ತೆ 426, ಅದೇ ರೀತಿಯಾಗಿ IPC 465, 468, IPC 340, IPC 351, ಅದೇ ರೀತಿಯಾಗಿ IPC 9 ಈ ರೀತಿಯಾಗಿ ಆ ಒಂದು ಸೆಕ್ಷನ್ಗಳನ್ನ ಏನು ಎಫ್ಐಆರ್ ನಲ್ಲಿ ದಾಖಲಿಸಲಾಗಿದೆ. ಇದರಲ್ಲಿ ಬಹುತೇಕ ಸೆಕ್ಷನ್ಗಳು ಜಾಮೀನು ರಹಿತ ಅಂದ್ರೆ ಪ್ರಕರಣಗಳಾಗಿರುವುದಾಗಿ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಹ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ನಿರ್ಮಾಣವಾಗ್ತದೆ. ಆದರೆ ಈ ಒಂದು ಲೋಕಾಯುಕ್ತ ಪ್ರಕರಣದಲ್ಲಿ ಕಾನೂನು ತಜ್ಞರು ಹೇಳಿರುವಂತದ್ದು ಇವೆಲ್ಲವೂ ಸಹ ಆ ಒಂದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರುತ್ತದೆ. ಅಂದ್ರೆ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ. ಮುಂದಿನ ಹಂತದಲ್ಲಿ ತನಿಖೆ ಆರಂಭವಾಗಬೇಕಾಗ್ತದೆ. ತನಿಖೆ ಆರಂಭದಲ್ಲಿ ದೂರುದಾರನಿಗೆ ಒಂದು ನೋಟಿಸ್ ಅನ್ನು ನೀಡುವಂತದ್ದು, ಆ ಸಂಪೂರ್ಣವಾದಂತಹ ಮಾಹಿತಿಯನ್ನ ದೂರುದಾರನಿಂದ ಅಗತ್ಯವಾದಂತಹ ದಾಖಲೆಗಳೇನಿರ್ತದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದನ್ನ ಪಡೆದುಕೊಳ್ಳುವಂತಹ ಕೆಲಸ ಆಗ್ತದೆ. ಅದರ ಜೊತೆಗೆ ಆರೋಪಿಗಳಿಗೂ ಸಹ ನೋಟಿಸ್ ಕೊಡುವಂತದ್ದು, ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುವಂತದ್ದು, ಈ ಎಲ್ಲ ಪ್ರಕ್ರಿಯೆಗಳು ಸಹ ಆರಂಭವಾಗ್ತದೆ. ಆದ್ರೆ ಇವೆಲ್ಲವೂ ಸಹ ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಂತದ್ದು. ಇದರ ಜೊತೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಹ ತನ್ನ ಆದೇಶ ಮತ್ತೆ ಸೂಚನೆಯಲ್ಲಿ ಸ್ಪಷ್ಟವಾಗಿ ಸೂಚಿಸಿದೆ, ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನ ತನಿಖಾಧಿಕಾರಿಗೆ ನೀಡಿದೆ. ಯಾಕಂದ್ರೆ 3 ತಿಂಗಳ ಒಂದು ಗಡುವೆಯನ್ನು ನೀಡಿದೆ.
ತನಿಖೆಯನ್ನ ಪೂರ್ಣಗೊಳಿಸಿ 3 ತಿಂಗಳ ಒಳಗಾಗಿ ಆ ವರದಿಯನ್ನ ಸಲ್ಲಿಸಬೇಕು ಅಂತೇಳಿ ಅದನ್ನು ಕೊಡುವಂತಹ ಸಂದರ್ಭದಲ್ಲೂ ಆ ಒಂದು ತನಿಖಾಧಿಕಾರಿ ಸಂಪೂರ್ಣವಾದಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಅಂದ್ರೆ ಯಾರನ್ನ ಬೇಕಾದರೂ ಈ ಒಂದು ಪ್ರಕರಣದಲ್ಲಿ ಅವಶ್ಯಕತೆ ಬಿದ್ದರೆ ಅವರನ್ನ ಬಂಧಿಸುವಂತದ್ದಾಗಿರ್ಬೋದು, ಅವರಿಗೆ ನೋಟಿಸ್ ಅನ್ನು ಕೊಡುವಂತಿರ್ಬೋದು, ಅಥವಾ ವಿಚಾರಣೆಗೆ ಅವರನ್ನ ಕರೆಯುವಂತಿರ್ಬೋದು. ಇವೆಲ್ಲವೂ ಸಹ ಆ ಒಂದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದೆ. ಹೀಗಾಗಿಯೇ ಈಗ ಇರುವಂತಹ ಕಾನೂನಲ್ಲಿ ಸಾಮಾನ್ಯವಾಗಿ ಈ ಒಂದು ಪ್ರಕರಣ ಏನು ದಾಖಲಾಗಿದೆ ಆ ಸೆಕ್ಷನ್ಗಳನ್ನ ಗಮನಿಸಿದ್ರೆ ಖಂಡಿತವಾಗಿಯೂ ಎಲ್ಲೊಂದು ಕಡೆ ಅದು ಜಾಮೀನು ರಹಿತ ಸೆಕ್ಷನ್ಗಳಾಗಿರೋದ್ರಿಂದ ಅವರು ನಿರೀಕ್ಷಣಾ ಜಾಮೀನನ್ನು ಪಡೆದುಕೊಳ್ಳುವಂಥದ್ದು ಕಾನೂನಾತ್ಮಕವಾಗಿ ಆ ಪ್ರಕ್ರಿಯೆ ಇದ್ದೇ ಇರುತ್ತೆ. ಇದರ ಜೊತೆಗೆ ಅವರನ್ನ ವಶಕ್ಕೆ ಪಡೆಯುವಂಥದ್ದು ಅಥವಾ ವಿಚಾರಣೆಗೆ ನೋಟಿಸ್ ಕೊಡುವಂಥದ್ದು ಇವೆಲ್ಲವೂ ಸಹ ಸದ್ಯದ ಮಟ್ಟಿಗೆ ಆ ಒಂದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದೆ. ಮಧುಶ್ರೀ. ಸರ್ ರಾಮ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಇದೀಗ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಯಾವ್ಯಾವ ಸೆಕ್ಷನ್ಗಳು ಅನ್ನೋದನ್ನ ಕೂಡ ಹೇಳಿದ್ದೀವಿ. ಎಲ್ಲವೂ ಕೂಡ ಗಂಭೀರವಾದಂತಹ ಸೆಕ್ಷನ್ಗಳೇ, ಜಾಮೀನು ರಹಿತ ಸೆಕ್ಷನ್ಗಳನ್ನು ಕೂಡ ದಾಖಲು ಮಾಡಲಾಗಿದೆ. 120B ಈಗ ಯಾವುದಾದ್ರೂ ಒಂದು ಅಪರಾಧಕ್ಕೆ ಕುಮ್ಮಕ್ಕನ್ನ ನೀಡೋದು, ಈ ರೀತಿಯ ಒಂದು ಸೆಕ್ಷನ್ ಆಗಿರುತ್ತೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ 420 ಇರಬಹುದು, ಅಥವಾ ಯಾವ ರೀತಿಯಾಗಿ ತಾವು ಅಧಿಕಾರದಲ್ಲಿ ಇದ್ದುಕೊಂಡು ಲಾಭವನ್ನ ಪಡೆಯೋದಕ್ಕೋಸ್ಕರ ಹುನ್ನಾರವನ್ನ ಮಾಡಿದ್ರು, ಷಡ್ಯಂತ್ರವನ್ನ ಮಾಡಿದ್ರು, ತಮ್ಮ ಪ್ರಭಾವವನ್ನ ಬಳಸಿಕೊಂಡ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಸರ್ಕಾರಿ ಅಧಿಕಾರಿಯಾದವರು ಅಥವಾ ರಾಜಕಾರಣಿಯಾದವರು ತಮ್ಮ ಲಾಭಕ್ಕೋಸ್ಕರ ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಂತಹ ವಿಚಾರವೂ ಕೂಡ ಇಲ್ಲಿ ಗಂಭೀರವೇ. ಹಾಗಾಗಿ ಈ ಸೆಕ್ಷನ್ಗಳನ್ನ ಹಾಕಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಸಿದ್ದರಾಮಯ್ಯನವರ ಪತ್ನಿ ಈ ಪ್ರಕರಣದಲ್ಲಿ A2 ಆಗಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಅವರಿಗೆ 14 ಸೈಟ್ಗಳನ್ನ ಮುಡಾ ಕೊಟ್ಟಿತ್ತು. ಇನ್ನು ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಈಗ ಒಂದು ಹಂತದವರೆಗೂ ಕೂಡ ಎಫ್ಐಆರ್ ದಾಖಲಾಗುವವರೆಗೂ ಕೂಡ ಒಂದು ಹಂತದ ಹೋರಾಟವನ್ನ ಮಾಡಿದ್ರು, ನಾವು ನೋಡಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಎಫ್ಐಆರ್ ದಾಖಲಾಗಿದೆ, ಸಿದ್ದರಾಮಯ್ಯನವರೇ A1 ಆಗಿರೋದ್ರಿಂದ ಯಾವ ರೀತಿಯಾಗಿ ಅವರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಪಡೆಯುವವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಈಗಾಗಲೇ ವಿಪಕ್ಷಗಳು ಹೇಳಿರೋದ್ರಿಂದ ಅವರ ಹೋರಾಟ ಮತ್ತೊಂದು ಆಯಾಮ ಅಥವಾ ರೂಪವನ್ನ ಪಡೆದುಕೊಳ್ಳುವುದರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಇದೆಲ್ಲವನ್ನ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಫೇಸ್ ಮಾಡ್ತಾರೆ ಅನ್ನೋ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಆ ಕಾನೂನಿನ ಜಂಜಾಟ ಅನ್ನೋದು, ಆ ಕಾನೂನಿನ ಬಲೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರನ್ನ ಹೇಗೆ ಸುತ್ತಕೊಳ್ತಾ ಹೋಗುತ್ತೆ, ಅವರನ್ನ ಯಾವ ಹಂತಕ್ಕೆ ತಂದು ನಿಲ್ಲಿಸಬಹುದು ಅನ್ನೋದನ್ನ ಮುಂದಿನ ದಿನಗಳ ರಾಜಕೀಯ ಬೆಳವಣಿಗೆ ಮತ್ತು ಈ ಒಂದು ಪ್ರಕರಣದ ತನಿಖೆಯ ಹಂತ ಹಂತದಲ್ಲೂ ಕೂಡ ನಾವು ನೋಡ್ತಾ ಹೋಗಬಹುದು. ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇದ್ದಾರೆ, 3 ದಿನಗಳ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ, ತಮ್ಮ ತವರು ಜಿಲ್ಲೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಎಫ್ಐಆರ್ ಶಾಕ್ ತಟ್ಟಿದೆ. ಮೈಸೂರಿನಲ್ಲೇ ಲೋಕಾಯುಕ್ತ SP ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಧರ್ಮಪತ್ನಿ ಹಾಗೆಯೇ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಜಮೀನು ಮಾಲೀಕ ದೇವರಾಜು ಮೇಲೆ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಇನ್ನುಳಿದವರು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ A5 ಮಾಡಿ ಇತರರು ಅಂತ ಹೇಳಿ ಅಲ್ಲಿ ಮೆನ್ಷನ್ ಕೂಡ ಮಾಡಲಾಗಿದೆ. ಇನ್ನು ಎಫ್ಐಆರ್ ಪ್ರತಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಒಂದಷ್ಟು ಡೀಟೇಲ್ಸ್ ಅನ್ನ ದೂರುದಾರರು ಕೊಟ್ಟಿರ್ತಾರಲ್ಲ, ಅದನ್ನ ಲೋಕಾಯುಕ್ತ SP ಖುದ್ದು ಉದೇಶ್ ಅವರೇ ಕೂತ್ಕೊಂಡು ಬರ್ಸಿರೋದ್ರಿಂದ ಯಾವೆಲ್ಲ ಪ್ರಮುಖ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮುಂದೆ ಸಮಯ ಹೋಗ್ತಾ ಇದ್ದ ಹಾಗೆ ನಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಆ ಒಂದು ಪ್ರಕರಣದ ಗಂಭೀರತೆ ಮತ್ತಷ್ಟು ಎಫ್ಐಆರ್ ಪ್ರತಿಯಿಂದ ಬೆಳಕಿಗೆ ಬರುತ್ತೆ. ಅಂದ್ರೆ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ, ಸಿದ್ದರಾಮಯ್ಯನವರ ಪಾತ್ರ ಹೇಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದು ಕೂಡ ಎಫ್ಐಆರ್ ಪ್ರತಿಯಲ್ಲಿ ಬರೆಯಲಾಗುತ್ತೆ. ಅದನ್ನು ಕೂಡ ನಿಮ್ಮ ಮುಂದೆ ನಾವು ಇಡ್ತೀವಿ. ಇದುವರೆಗಿನ ಮಾಹಿತಿಯ ಪ್ರಕಾರ ಎಫ್ಐಆರ್ ಪ್ರತಿಯಲ್ಲಿ 4+5 ಅಂದ್ರೆ ಇತರ ಆರೋಪಿಗಳು ಅಂತ ಹೇಳಿ ಮೆನ್ಷನ್ ಮಾಡಲಾಗಿದೆ. ಹಾಗೆಯೇ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ನಲ್ಲಿ ಒಂದು ಪ್ರಕರಣವನ್ನ ಉಲ್ಲೇಖ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಗಮನಿಸ್ತಾ ಇದ್ದೀರಿ, ಒಂದು ಕಡೆ ಸ್ನೇಹಮಯಿ ಕೃಷ್ಣ ಅವರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ದೂರನ್ನ ಕೊಟ್ಟಿದ್ರು. ದೂರಿನ ಸಂದರ್ಭದಲ್ಲಿಯೂ ಕೂಡ ಅವರು ಈ ಪ್ರಕರಣದ ಗಂಭೀರತೆಯ ಬಗ್ಗೆ ಮಾತನಾಡಿದ್ರು. ಈಗ ನಮಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರು. ಹೈಕೋರ್ಟ್ನಲ್ಲಿ ಏನು ರಾಜ್ಯಪಾಲರ ಆದೇಶವನ್ನ ನ್ಯಾಯಾಧೀಶರು ಎತ್ತಿ ಹಿಡಿದಾಗ ಒಂದು ಹಂತದ ನ್ಯಾಯ ಸಿಕ್ಕಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಮಾತನಾಡ್ತೀನಿ ಅಂತ ಹೇಳಿದ್ರು. ಅಲ್ಲೂ ಕೂಡ ಇವರ ಕೈ ಮೇಲಾಯಿತು. ಯಾಕಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾತಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೂಡ ಆದೇಶವನ್ನ ಕೊಡ್ತು. ಹೀಗೇನೆ ಅವರು ಹೇಗೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿಕೊಂಡು ಈ ಪ್ರಕರಣದಿಂದ ಹೊರ ಬರ್ತೀನಿ ಅನ್ನೋ ಹುಮ್ಮಸ್ಸಿನಲ್ಲಿ ಇದ್ದಾರೋ ಅದೇ ತೆರನಾಗಿ ನಾವು ಕೂಡ ಕಾನೂನಾತ್ಮಕವಾಗಿ ನಮ್ಮ ಹೋರಾಟವನ್ನ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮುಂದುವರಿಸ್ತೀವಿ ಅಂತ ಹೇಳಿ ದೂರುದಾರರು ಕೂಡ ಪಣ ತೊಟ್ಟಿದ್ದಾರೆ. ಇನ್ನು ಮುಖ್ಯಮಂತ್ರಿಯವರಿಗೆ ಮೂಢಾಘಾತ ಎದುರಾಗಿದೆ. ಅವರ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಇದೊಂದು ದೊಡ್ಡ ಬ್ರೇಕ್. ಅಂದ್ರೆ
ಪಾಸಿಟಿವ್ ಆಗಲ್ಲ, ನೆಗೆಟಿವ್ ಆಗಿ ಒಂದು ದೊಡ್ಡ ಬ್ರೇಕ್ ಅನ್ನ ಕೊಟ್ಟಿದೆ ಈ ಮುಡಾ ಹಗರಣ. 14 ಸೈಟ್ಗಳ ವಿಚಾರ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಪೂರ್ಣವಾಗಿ ಸುತ್ತಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಇದೆಲ್ಲವನ್ನ ಕೂಡ ಫೇಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದರೆ ವಿಪಕ್ಷಗಳು ಈಗಾಗಲೇ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿವೆ. ಸಿಎಂ ಸಿದ್ದರಾಮಯ್ಯನವರು ಆಲ್ರೆಡಿ ಕುಗ್ಗಿದ್ದಾರೆ, ಅವರಿಗೆ ಈಗಾಗಲೇ ಹಿನ್ನಡೆ ಆಗಿದೆ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಸಿದ್ದರಾಮಯ್ಯನವರಿಗೂ ಭಯ ಇದೆ ಅನ್ನೋದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಆದರೆ ನನಗೆ ಅದು ಯಾವುದು ಭಯ ಇಲ್ಲ ಅಂತ ಹೇಳಿ ನಗ್ನಗ್ತಾನೆ ಓಡಾಡಿಕೊಂಡು ಸಿದ್ದರಾಮಯ್ಯನವರು ಇದ್ದಾರೆ. ಆದರೆ ಒಳಗೊಳಗೆ ಏನಾಗ್ತಿದೆ ಅನ್ನೋದನ್ನ ಯಾರು ಕೂಡ ಅರಿಯೋದಕ್ಕಾಗೋದಿಲ್ಲ. ಅದನ್ನ ಕಾದ್ ನೋಡಬೇಕಿದೆ. ಇಡೀ ಸಂಪುಟ, ಇಡೀ ಶಾಸಕರು, ಇಡೀ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ ಹೈಕಮಾಂಡ್ ಪ್ರತಿಯೊಬ್ಬರು ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ರೂ ಕೂಡ ಕಾನೂನು ಅನ್ನೋದೊಂದಿದೆಯಲ್ಲ, ಇದು ಯಾರನ್ನೂ ಕೂಡ ಬಿಡುವುದಿಲ್ಲ. ಅದು ಹೇಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಸಂಕಷ್ಟವನ್ನ ತಂದೊಡ್ಡುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡಬೇಕಿದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತ ಎಸ್ಪಿ ಉದೇಶ್ ಐಪಿಸಿ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಆರೋಪದ ಮೇಲೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಎಫ್ಐಆರ್. ಇದು ಎಫ್ಐಆರ್ನಲ್ಲಿ ಏನೆಲ್ಲ ಅಂಶಗಳಿದೆ ಅನ್ನೋ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಯಾವ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಆಗಿದೆ ಅಂತ. ಐಪಿಸಿ ಸೆಕ್ಷನ್ 403 ಅಡಿ ಆಸ್ತಿಯ ದುರ್ಬಳಕೆ ಆರೋಪದ ಮೇಲೂ ಕೂಡ ಎಫ್ಐಆರ್. ಐಪಿಸಿ ಸೆಕ್ಷನ್ 406 ನಂಬಿಕೆಯ ಉಲ್ಲಂಘನೆಯ ಅಡಿ ಎಫ್ಐಆರ್ ದಾಖಲಾಗಿರುವುದು. ಇದು ಸೆಕ್ಷನ್ಗಳು ಮತ್ತು ಆ ಸೆಕ್ಷನ್ಗಳು ಏನ್ ಹೇಳುತ್ತೆ ಅನ್ನೋ ಮಾಹಿತಿ. ಮುಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು A1 ಸಿದ್ದರಾಮಯ್ಯ, A2 ಪಾರ್ವತಿ. ಸಂಪೂರ್ಣವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇವತ್ತಿನಿಂದ ಆರಂಭ ಆಗುತ್ತೆ. ಇದುವರೆಗೂ ಕೂಡ ಕಾನೂನಲ್ಲಿ ಅಂದ್ರೆ ಕೋರ್ಟ್ನಲ್ಲಿ ಹೋರಾಟ ಮಾಡಿದ್ದಾಯ್ತು. ಸಿಎಂ ಸಿದ್ದರಾಮಯ್ಯನವರು ಮತ್ತು ದೂರುದಾರರು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಇದೆಲ್ಲವೂ ಕೂಡ ನಡ್ಕೊಂಡು ಬಂತು ಇದುವರೆಗೂ ಕೂಡ. ಇದೀಗ ತನಿಖಾಧಿಕಾರಿಗಳ ಕೈಗೆ ಬಂದಿದೆ. ನಂತರ ಇದು ಮತ್ತೊಂದು ಮಗ್ಗುಲನ್ನ ಪಡೆದುಕೊಳ್ಳಲಿದೆ. ತನಿಖಾಧಿಕಾರಿಗಳು ಸಂಪೂರ್ಣವಾಗಿ ಸ್ವತಂತ್ರರಾಗಿರ್ತಾರೆ. ಪಾರದರ್ಶಕವಾಗಿ ಈ ಪ್ರಕರಣದ ತನಿಖೆಯನ್ನು ಮಾಡಬೇಕಾಗುತ್ತೆ. ಯಾರು ತಪ್ಪಿತಸ್ಥರಿದ್ದಾರೋ ಅವರು ತಪ್ಪಿತಸ್ಥರು ಅಂತಾನೆ ಬರಬೇಕೇ ವಿನಃ ಯಾವುದೇ ರೀತಿಯ ಪ್ರಭಾವಗಳಾಗ್ಲಿ ಇಲ್ಲಿ ವರ್ಕೌಟ್ ಆಗೋದಿಲ್ಲ. ಕೋರ್ಟ್ ಖಡಕ್ ಆಗಿ ಆದೇಶವನ್ನ ಕೊಟ್ಟಿದೆ, ಸೂಚನೆಯನ್ನ ಕೊಟ್ಟಿದೆ. ಈ ಪ್ರಕರಣದ ತನಿಖೆಯನ್ನ ಸಂಪೂರ್ಣಗೊಳಿಸಿ 3 ತಿಂಗಳಲ್ಲಿ ಇದರ ವರದಿಯನ್ನ ಕೊಡಬೇಕು ಅಂತ ಹೇಳಿ, ಹಾಗೇನೆ ಯಾವ್ಯಾವ ಸೆಕ್ಷನ್ಗಳು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಎಲ್ಲಾ ರೀತಿಯ ಗೊಂದಲಗಳನ್ನ ಪರಿಹರಿಸಿಕೊಂಡು ಇಲ್ಲಿ ಕೋರ್ಟ್ನ ಸೂಚನೆಯ ಮೇರೆಗೆ ಮತ್ತು ಎಡಿಜಿಪಿಯ ಮನೀಶ್ ಖರ್ಬೀಕರ್ ಅವರ ಸೂಚನೆಯ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆಯನ್ನ ಇವತ್ತಿನಿಂದ ಆರಂಭ ಮಾಡಲಾಗುತ್ತೆ. ಐಪಿಸಿ ಸೆಕ್ಷನ್ಗಳು ಯಾವ್ದ್ಯಾವುದು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅಂತ ಹೇಳಿ, ಇದೆಲ್ಲವೂ ಕೂಡ ತುಂಬಾನೇ ಗಂಭೀರವಾದಂತಹ ಸೆಕ್ಷನ್ಗಳು. ಅದರಲ್ಲೂ ಕೂಡ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಲಾಭಕ್ಕಾಗಿ ಅಧಿಕಾರವನ್ನ ಯಾವ ಪರಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ, ದುರುಪಯೋಗ ಮಾಡಿಕೊಂಡಿದ್ದಾನೆ, ಆಸ್ತಿಯನ್ನ ಕಬಳಿಸೋದಕ್ಕೆ ಯಾವ ರೀತಿಯಾಗಿ ಹುನ್ನಾರ ಮಾಡಿದ್ದಾನೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಇದು ದೊಡ್ಡ ಸಂಕಷ್ಟವೇ. ಈಗಾಗಲೇ ದೊಡ್ಡ ಮಟ್ಟದಲ್ಲೇ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅವರು ಈ ಅಕ್ರಮವನ್ನ ಎಸಗಿದ್ದಾರೆ. ಅವರ ಕೈ ಕೆಲಸ ಮಾಡದೆ ಈ ರೀತಿಯಾಗಿ 14 ಸೈಟ್ಗಳನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಒಂದಷ್ಟು ಮಂದಿ ಕಡ್ಡಿ ತುಂಡಾದ ರೀತಿಯಲ್ಲೇ ಮಾತನಾಡುತ್ತಿದ್ದಾರೆ. ಇವನ್ನ ಒಂದಷ್ಟು ಸಾಕ್ಷ್ಯಗಳಿತ್ತಲ್ಲ ಅದನ್ನು ನಾಶಪಡಿಸುವಂತಹ ಕೆಲಸವೂ ಕೂಡ ಸಿದ್ದರಾಮಯ್ಯನವರಿಂದ ಆಗಿತ್ತು ಅನ್ನೋ ಆರೋಪಗಳು ಕೂಡ ಕೇಳಬಂದಿತ್ತು. ವೈಟ್ನರ್ ಅನ್ನ ಹಾಕಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಅದಾದ್ಮೇಲೆ ಅದಕ್ಕೆ ಸ್ಪಷ್ಟನೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅದೇನೇ ಇರಲಿ, ಸ್ಪಷ್ಟನೆ ಇರಬಹುದು ಅಥವಾ ಈ ಪ್ರಕರಣದಲ್ಲಿ ಆರೋಪ ಪ್ರತ್ಯಾರೋಪಗಳು ಏನೇ ಇರಬಹುದು, ಕೊನೆಯದಾಗಿ ನಿಲ್ಲೋದು ಏನ್ ದಾಖಲೆಗಳಿದೆಯೋ ಅದು ಮಾತ್ರ. ಯಾವ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ತಾರೋ ಆ ವಿಚಾರವೇ ಇಲ್ಲಿ ಪ್ರಮುಖವಾಗಿ ನಿಲ್ಲೋದು. ತನಿಖೆಯ ಭಾಗವಾಗಿ ತನಿಖಾಧಿಕಾರಿಗಳು ಸಂಗ್ರಹಿಸ್ತಾರಲ್ಲ ಆ ದಾಖಲೆಗಳು ಮತ್ತು ಆರೋಪಿತರು ಕೊಡುವಂತಹ ಹೇಳಿಕೆಗಳು, ಆರೋಪಿಗಳು ಮೆನ್ಷನ್ ಮಾಡಿದಂತಹ ಇತರ ವ್ಯಕ್ತಿಗಳು ಕೊಡುವಂತಹ ಹೇಳಿಕೆಗಳು, ತನಿಖಾಧಿಕಾರಿಗಳು ತನಿಖೆಯ ಭಾಗವಾಗಿ ಒಂದಷ್ಟು ಸ್ಥಳಗಳಲ್ಲಿ ಹೋಗಿ ಸಂಗ್ರಹಿಸಿದಂತಹ ದಾಖಲೆಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಅದೆಲ್ಲವೂ ಕೂಡ ತುಂಬಾನೇ ಸ್ಟ್ರಾಂಗ್ ಆದರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಇದು ಮತ್ತೊಂದು ಹಂತದ ಸಂಕಷ್ಟವನ್ನ ತಂದೊಡ್ಡೋದ್ರಲ್ಲಿ ನೋ ಡೌಟ್ ಅಂತ ಹೇಳಬಹುದು. ಅಂತೂ ಇಂತೂ ಫೈನಲ್ ಆಗಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಕೊಟ್ಟಂತಹ ಆದೇಶದ ಮೇರೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಿ ತನಿಖೆಯನ್ನ ಕೂಡ ಶುರು ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು
ಉದೇಶ್ ಅವರ ಬಗ್ಗೆನೇ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಖುದ್ದು ಸ್ನೇಹಮಯಿ ಕೃಷ್ಣ ದೂರುದಾರರು ಕೂಡ ಆರೋಪವನ್ನ ಮಾಡಿದ್ರು. ಉದೇಶ್ ಅವರ ನಡವಳಿಕೆ ಇದೆಯಲ್ಲ, ಇದು ಖಂಡಿತವಾಗಿಯೂ ಕೂಡ ಇಷ್ಟ ಆಗ್ತಾ ಇಲ್ಲ. ಅಧಿಕಾರಿ ನಿನ್ನೆ ನಾಪತ್ತೆಯಾಗಿದ್ರು, ಇವಾಗ ಗೊಂದಲ ಇದೆ, ಕೇಂದ್ರ ಕಚೇರಿಗೆ ಪತ್ರ ಬರೀತೀನಿ ಅಂತಾರೆ, ಪತ್ರ ಬಂದ ಮೇಲೆ FIR ದಾಖಲು ಮಾಡ್ತೀನಿ ಅಂತಾರೆ. ಇದು ಯಾವ ಸೀಮೆ ತನಿಖೆಯ ಭಾಗ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ರು. ಏನೋ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಸಾಮಾನ್ಯ ವ್ಯಕ್ತಿಯಾದಂತಹ ನನಗೆ ಗೊತ್ತಾಗುತ್ತೆ, ಇನ್ನು ಅಧಿಕಾರಿಯಾದಂತಹ ಅವರಿಗೆ ಕೋರ್ಟ್ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲು ಮಾಡಿ ಅಂತ ಹೇಳಿದೆ ಅನ್ನೋದ್ರ ಅರಿವಿಲ್ಲ ಅಂದ್ರೆ ಏನ್ ಅರ್ಥ? ಇದರ ಹಿಂದೆ ಬೇರೆ ರೀತಿಯ ಹುನ್ನಾರವೇ ಅಡಗಿದೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪವನ್ನ ಮಾಡಿದ್ರು. ಆದ್ರೆ ಆ ಎಲ್ಲ ಆರೋಪಗಳ ಬೆನ್ನಲ್ಲೇ ಈ ಒಂದು ಬಿಜೆಪಿ ಕಾರ್ಯಕರ್ತರ ಹೋರಾಟದ ನಡುವೆ ಇದೀಗ FIR ದಾಖಲಾಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಮತ್ತು ಅವರ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಮತ್ತು ಜಮೀನು ಮಾಲೀಕ ದೇವರಾಜು ವಿರುದ್ಧ FIR ದಾಖಲಾಗಿದೆ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಅಡಿ IPC ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ ಆರೋಪದ ಮೇಲೆ ಹೀಗೆ ವಿವಿಧ ಸೆಕ್ಷನ್ಗಳನ್ನು ಕೂಡ FIR ಪ್ರತಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. IPC ಸೆಕ್ಷನ್ 403 ಅಡಿ ಆಸ್ತಿಯ ದುರ್ಬಳಕೆ ಆರೋಪದ ಮೇಲೂ ಕೂಡ FIR. ಇನ್ನು ಈ ರೀತಿಯಾಗಿ 14 ಸೈಟ್ಗಳನ್ನ ಸಿಎಂ ಅವರ ಪತ್ನಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದೆ ಅಂದಾಗ ಸಿಎಂ ಅವರು ಕೂಡ 14 ಸೈಟ್ಗಳ ಬೆಲೆ 60 ಕೋಟಿಗೂ ಅಧಿಕ ಆಗುತ್ತೆ, ಅದನ್ನ ಕೊಟ್ಬಿಟ್ಟು ನೀವು ಸೈಟ್ಗಳನ್ನ ವಾಪಸ್ ಪಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಅದು ಕೂಡ ರಾಜಕೀಯವಾಗಿ ಒಂದಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿತ್ತು. 62 ಕೋಟಿ ಅಂದ್ರೆ ಏನು ಸುಲಭದ ವಿಚಾರವ ಅಂತ ಹೇಳಿ ವಿಪಕ್ಷಗಳು ಕೂಡ ಸಿಎಂ ಸಿದ್ದರಾಮಯ್ಯನವರ ಅದೇ ಹೇಳಿಕೆಯನ್ನ ಇಟ್ಕೊಂಡು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಯಾರೇನೇ ಪಿತೂರಿ ಮಾಡಿದ್ರು ಕೂಡ ನಾನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡೇ ಇಲ್ಲ. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಎಲ್ಲೇ ಹೋದ್ರೂ ಕೂಡ ನಾನು ತಪ್ಪು ಮಾಡಿಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಸನ್ನಿವೇಶ ಹೀಗೆ ಇರೋದಿಲ್ಲ. ಮುಂದಿನ ದಿನಗಳಲ್ಲಿ ಇದು ಹೇಗೆ ಬದಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕಂದ್ರೆ ಸ್ವಪಕ್ಷದಲ್ಲೇ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ನಾವು ಸಪೋರ್ಟಿವ್ ಆಗಿದ್ದೀವಿ ಅಂದ್ರೂ ಕೂಡ ಒಂದಷ್ಟು ಮಂದಿ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಸಂಕಷ್ಟಕ್ಕೆ ಸಿಲುಕಿಸಬಹುದು ಅನ್ನೋ ಚರ್ಚೆಯೂ ಕೂಡ ಈಗಾಗಲೇ ಶುರುವಾಗಿದೆ. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ದಾಖಲಿಸಿ ತನಿಖೆಯನ್ನು ಮಾಡುವಂತೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ನೀಡಿತ್ತು. ಅಂತೆಯೇ ಸಿದ್ದರಾಮಯ್ಯ ಸೇರಿದಂತೆ ಇದೀಗ ಅವರ ಪತ್ನಿ ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜು ವಿರುದ್ಧ FIR ದಾಖಲಾಗಿದೆ. ಇನ್ನು ಮತ್ತೊಂದು ಕಡೆ ಈಗ CBI ಅಧಿಕಾರವನ್ನ ಮೊಟಕುಗೊಳಿಸಿದ್ದಾರಲ್ಲ, ಅದು ಕೂಡ ಬಹಳ ಚರ್ಚೆಗೆ ಈಡು ಮಾಡಿಕೊಡ್ತಾ ಇದೆ. CBI ಸಂಕೋಲೆ ಕೂಡ ಸಿಲುಕಿಕೊಳ್ಳಬಹುದು ಅನ್ನೋ ಆ ಭಯದಿಂದ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪವೂ ಕೂಡ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕೇಳಿ ಬರ್ತಾ ಇದೆ. ಅದು ಯಾವ ರೀತಿಯ ಸ್ವರೂಪವನ್ನ ಮುಂದಿನ ದಿನಗಳಲ್ಲಿ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR 120B, 166, 403, 420, 426, 465, 468, 340, 351 ಅಡಿಯಲ್ಲಿ FIR ದಾಖಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 1988ರ ಅಡಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ FIR ರಿಜಿಸ್ಟರ್ ಆಗಿದೆ. ಇದು ಕೇವಲ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಿದ್ದಲ್ಲ, ಅವರ ಪತ್ನಿಯೂ ಕೂಡ ಈ ಪ್ರಕರಣದ ತನಿಖೆಯನ್ನು ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಎದುರಿಸಬೇಕಾಗುತ್ತೆ. ಇದುವರೆಗೂ ಕೂಡ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದ ಓಡಾಡದಂತಹ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಈ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಈ ಒಂದು FIR ನಿಂದಾಗಿ ತನಿಖೆಯ ಭಾಗವಾಗಿ ಅವರು ಮನೆಯಿಂದ ಹೊರಗಡೆ ಬರಲೇಬೇಕಾಗುತ್ತೆ. ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಮುಂದೆ ಕೂತು ವಿಚಾರಣೆಯನ್ನ ಎದುರಿಸಲೇಬೇಕಾಗುತ್ತೆ.